ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರೀದೆ ಒಂದು ಲೈಕ್ ಅನ್ನ ಮಾಡಿ. ಅದೇ ರೀತಿ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ನೆನ್ನೆ ಎಪಿಸೋಡ್ ಹೆಂಗಿತ್ತು? ಉಸ್ತುವಾರಿ ಯಾರಿಗಾದ್ರೂ ಫೇವರ್ ಮಾಡಿ ಕ್ಯಾಪ್ಟನ್ ಮಾಡಿದ್ರ? ನಿಮ್ಗೆ ಏನು ಅನಿಸ್ತು? ಅದ್ರ ಜೊತೆಗೆ ಅಶ್ವಿನಿ ಮತ್ತೆ ಗಿಲ್ಲಿಗೆ ಮೋಸ ಆಯ್ತಾ ಟಾಸ್ಕ್ ನಲ್ಲಿ? ಟೈಮರ್ ಅನ್ನ ಬೇಕಾಗೆ ಸ್ಟಾಪ್ ಮಾಡ್ಲಿಲ್ವಾ ಅವರು? ನಿಮ್ಗೆ ಏನು ಅನಿಸ್ತು ಕಮೆಂಟ್ ಮಾಡಿ. ಬಜರ್ ಅನ್ನ ರಜತ್ ಬೇಗ ಓದಿದ್ರ ಇಲ್ಲ ಅಶ್ವಿನಿ ಮೇಡಮ್ ಬೇಗ ಓದಿದ್ರ? ಆ ಬಜರ್ ಗಲಾಟೆ ಏನು? ಅದ್ರ ಬಗ್ಗೆ ಒಂದು ಕ್ಲಿಯರ್ ಕಟ್ ಕ್ಲಾರಿಟಿಯಾಗಿ ಮಾತಾಡೋಣ. ನಿಮ್ಗೆ ಏನು ಅನಿಸ್ತು ನೆನ್ನೆ ಎಪಿಸೋಡ್ ಬಗ್ಗೆ? ಈ ವಿಡಿಯೋ ಕೆಳಗಡೆ ಒಂದು ಕಮೆಂಟ್ ಅನ್ನ ಬರೀರಿ. ನನಗೇನು ಅನಿಸ್ತು ಅಂತ ನನ್ನ ಒಪಿನಿಯನ್ ಅನ್ನ ನಾನು ಆನೆಸ್ಟ್ ಆಗಿ ನಾನು ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಗುರು, ಇವತ್ತು ವೀಕೆಂಡು ಶೂಟಿಂಗು, ಅದರಲ್ಲೂ ಸ್ವಲ್ಪ ಡಿಲೇ ಆಗ್ಬೋದು ಇವತ್ತು. ಯಾಕಂತಂದ್ರೆ ಮಾರ್ಕ್ ಅದು ಪ್ರಮೋಷನ್ ಇದೆ. ಅದ್ರ ಜೊತೆಗೆ ಸುದೀಪ್ ಅಣ್ಣಗೆ ಸ್ವಲ್ಪ ಕಾಲು ನೋವು ಪೇಯ್ನ್ ಇರೋದ್ರಿಂದ ನೆನ್ನೆನೇ ಆಗ್ಬೇಕಾಗಿತ್ತು, ಅದು ಕ್ಯಾನ್ಸಲ್ ಆಗಿದೆ. ಬಟ್ ಇವತ್ತು ಸ್ವಲ್ಪ ಲೇಟಾಗಿ ಆಗೋ ಚಾನ್ಸಸ್ ಇದೆ. ಪ್ರೋಮೋ ಕೂಡ ಸ್ವಲ್ಪ ಲೇಟಾಗಿ ಬರ್ಬೋದು. ಮೇ ಬಿ 1 ಗಂಟೆ ಮೇಲೆ ಆಗ್ಬೋದೇನೋ ಇವತ್ತಿನ ಪ್ರೋಮೋ. ನೋಡೋಣ. ಅಪ್ಡೇಟ್ ಏನೇ ಬಂದರೂ ಕೂಡ ವಿಡಿಯೋ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ನೆನ್ನೆ ಎಪಿಸೋಡ್ ಬಗ್ಗೆ ಮಾತಾಡ್ಕೊಳ್ಳೋದಾದ್ರೆ ಸ್ಟಾರ್ಟಿಂಗ್ ಅಲ್ಲೇ ಈ ರಜತ್ ಅವರು ಸುಮ್ಮನೆ ಇರಲ್ಲ, ಕೂತ್ಕೊಂಡು ಬಿಗ್ ಬಾಸ್ ನೆಕ್ಸ್ಟ್ ಏನ್ ಚಾಲೆಂಜ್ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ. ನಾವು ಬಿಗ್ ಬಾಸ್ ಮನೆಯಲ್ಲಿ ಕೂತ್ಕೊಂಡು ಯಾವ್ದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವೋ ಅದು ಬಿಗ್ ಬಾಸ್ ಕೊಡೋದಿಲ್ಲ. ಈಗ ಅವರು ಎಲ್ಲ ಗುಂಡಾಡ್ಸ್ಕೋಬೇಕು, ಇಲ್ಲ ಐಬ್ರೋ ತೆಗಿಬೇಕು, ಈ ತರ ಚಾಲೆಂಜ್ ಕೊಡ್ತಾರೆ, ಆ ತರ ಚಾಲೆಂಜ್ ಕೊಡ್ತಾರೆ ಅಂತ ಅಂದ್ಬಿಟ್ಟು ಎಲ್ಲ ಪ್ರಿಪೇರ್ ಆಗ್ತಾ ಇರ್ತಾರೆ. ಯಾರು ನೆಕ್ಸ್ಟ್ ಚಾಲೆಂಜ್ಗೆ ಈ ತರ ಆದ್ರೆ ಯಾರು ಇದ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ಎಲ್ಲ ಮಾತಾಡ್ಕೋತಾ ಇರ್ತಾರೆ. ಬಟ್ ಬಿಗ್ ಬಾಸ್ ಎಲ್ಲ ಏನ್ ಮಾಡ್ತಾರೆ, ಅವರೇ ಆದ ಒಂದು ಡಿಫ್ರೆಂಟ್ ವೇನಲ್ಲಿ ಥಿಂಕ್ ಮಾಡಿ ಅವರು ಬೇರೆ ತರ ಚಾಲೆಂಜಸ್ ಅನ್ನ ಕೊಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅಷ್ಟೇ ಆಗೋದು. ನಾವ್ ಏನೇ ಇದ್ರು ಕೂಡ ನಮ್ಮ ಸ್ಟ್ರಾಟಜಿ ಒಳಗಡೆ ಇರ್ಬೇಕು. ಬಿಗ್ ಬಾಸ್ ಹೌಸ್ ಅಲ್ಲಿ ಆಚೆ ಕಡೆ ಗೊತ್ತಾಗೋ ತರ ನಮ್ಮ ಸ್ಟ್ರಾಟಜಿನ ಯಾವತ್ತೂ ಅಷ್ಟೇ ಹೇಳ್ಬಾರ್ದು. ನೆಕ್ಸ್ಟ್ ಅದೆಲ್ಲ ಆದ್ಮೇಲೆ ಅಶ್ವಿನಿ ಮೇಡಮ್ನ ನಮ್ಮ ಗಿಲ್ಲಿ ರೇಗಿಸ್ತಾ ಇರ್ತಾನೆ, ಬಜಾರಿ ಭಾಗ್ಯಮ್ಮ ಅಂತ ಅಂದ್ಬಿಟ್ಟು ರೇಗಿಸ್ತಾ ಇರ್ತಾನೆ. ಜೊತೆಗೆ ರಾಶಿಕಾ ಅಶ್ವಿನಿ ಇವರ ಬಾಂಡಿಂಗ್ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ನನಗೆ ಒಂದ್ ಕಡೆ ಬೇಜಾರಾಗುತ್ತೆ ಗುರು. ರಾಶಿಕಾ ಮತ್ತೆ ಅಶ್ವಿನಿ ಇಬ್ರು ಜೊತೆಯಲ್ಲೇ ಇರ್ತಾರೆ. ಬಟ್ ಈ ರಾಶಿಕಾ ಅಶ್ವಿನಿ ಮೇಡಮ್ ಹಿಂದೆ ಹೋಗ್ಬಿಟ್ಟು ಇವ್ರ ನೆಗೆಟಿವ್ಸ್ ಎಲ್ಲ ಹೇಳ್ತಾ ಇರ್ತಾರೆ, ಈ ತರ ಆ ತರ ಈ ತರ ಅಂತ ಅಂದ್ಬಿಟ್ಟು. ಆ ತರ ಏನು ಕೇಳ್ತಾರೋ ರಾಶಿಕಾ ಅವರು ನಿಜವಾಗ್ಲೂ ನನ್ಗೊಂದು ಚೂರು ಕೂಡ ಗೊತ್ತಾಗಲ್ಲ ಗುರು. ಏನಾದ್ರು ಇದ್ರೆ ಇಲ್ಲ ಫ್ರೆಂಡು ಅಂತ ನಂಬಿದೀರಾ? ಡೈರೆಕ್ಟ್ ಆಗಿ ಹೇಳಿ, ನೀವು ಈ ತರ ಮಾಡ್ತಾ ಇದ್ದೀರಾ, ಈ ತರ ತಿದ್ಕೊಳ್ಳಿ ಅಂತ ಹೇಳಿ ಹಿಂದೆ ಹೋಗಿ ಮಾತಾಡೋದೇನು ಗುರು? ನಿಜವಾಗ್ಲು ರಾಶಿಕಾ ಇದು ಒಂದು ಹಿಂದೆ ಮಾತಾಡೋ ವಿಚಾರ ಬಿಡ್ಬೇಕು ಗುರು. ಇಲ್ಲ ಅಂತಂದ್ರೆ ತುಂಬಾ ಕಷ್ಟ ರಾಶಿಕಾಗೆ. ನಿಜವಾಗ್ಲು ಹಿಂದೆ ಜಾಸ್ತಿ ತುಂಬಾ ಮಾತಾಡ್ತಾರೆ ಗುರು. ಯಾರು ಗಿಲ್ಲಿ ಬಗ್ಗೆ ಆಗಿರ್ಬೋದು, ಕಾವಿನ ಬಗ್ಗೆ ಆಗಿರ್ಬೋದು, ಅಶ್ವಿನಿ ಮೇಡಮ್ ಬಗ್ಗೆ ಆಗಿರ್ಬೋದು, ಬರೀ ಅದೇ ಆಯ್ತು ನಿಜವಾಗ್ಲು. ನೆಕ್ಸ್ಟ್ ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಚಾಲೆಂಜ್ ಬಿಗ್ ಬಾಸ್ ಕೊಡ್ತಾರೆ. ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಚಾಲೆಂಜ್ ಕೊಟ್ಟಾಗ ಏನು ಬಿಗ್ ಬಾಸ್ ಕೊಡೋದೇನು ಆ ಡ್ರ್ಯಾಗನ್ ಸ್ಟೈಲ್ ಅಲ್ಲಿ ಹೇರ್ ಸ್ಟೈಲ್ ಅನ್ನ ಮಾಡ್ಕೋಬೇಕು. ಸುತ್ತು ಇರುತ್ತೆ. ಈ ಆಂಡ್ರೆ ರಸಲ್ ಇದೆಯಲ್ವಾ ಕ್ರಿಕೆಟ್ ಅಲ್ಲಿ, ಆಂಡ್ರೆ ರಸಲ್ ಟೈಪ್ ಹೇರ್ ಸ್ಟೈಲ್ ಅದು. ನಿಜವಾಗ್ಲೂ ಒಟ್ಟಿನಲ್ಲಿ ಪಾಪ ಏನು ಮಾಡೋಕ್ಕಾಗಲ್ಲ. ಪಾಯಿಂಟ್ಸ್ಗೋಸ್ಕರ ಟೀಮ್ಗೋಸ್ಕರ ಟಾಸ್ಕ್ ಮಾಡಲೇಬೇಕು. 2 ಪಾಯಿಂಟ್ ಬರುತ್ತೆ ಅಂತ ಹೇಳ್ತಾರೆ. ಈಗ ಅಶ್ವಿನಿ ಮೇಡಮ್ ಟೀಮ್ ಗೆದ್ರೆ ಟೈ ಆಗ್ಬಿಡುತ್ತೆ. ಈಗ ಇವ್ರು ಗೆದ್ರೆ ವಿನ್, ಕ್ಲಿಯರ್ ಕಟ್ ವಿನ್ ಅಂತ ಗೊತ್ತಾಗ್ಬಿಡುತ್ತೆ. ಬಟ್ ಇಲ್ಲಿ ರಜತ್ ಏನೋ ತರ ಸನ್ನೆ ಮಾಡ್ತಾರೆ ಗುರು ಚೈತ್ರಾಗೆ. ಏನು ಅಂತ ಅದು ಕ್ಲಿಯರ್ ಕಟ್ ಕ್ಲಾರಿಟಿ ಎಪಿಸೋಡ್ ಅಲ್ಲಿ ಕ್ಲಿಯರ್ ಆಗಿ ಗೊತ್ತಾಗಲ್ಲ. ಅದು ನೀಟಾಗಿ ಎಷ್ಟೇ ಸ್ಲೋ ಮೋಷನ್ ಅಲ್ಲಿ ಅಬ್ಸರ್ವ್ ಮಾಡಿದಾಗ ಗೊತ್ತಾಗಲ್ಲ. ಮೇ ಬಿ ಅಲ್ಲಿ ಅವ್ರಿಗೆ ಕೊಡಬೇಡ ಅನ್ನೋ ತರ ಏನಾದ್ರು ಒಂದು ಇದು ಮಾಡಿದ್ರ, ಇಲ್ಲ ಅಂತಂದ್ರೆ ಆ ಲೈನ್ ಇಂದ ಮುಂದೆ ನಿಂತ್ಕೊಂಡಿದ್ದಾರೆ ನೋಡು ಅನ್ನೋ ಸಿಗ್ನಲ್ ಕೊಟ್ರ, ಏನು ಅನ್ನೋದು ಒಂದು ಕ್ಲಾರಿಟಿಯಾಗಿ ಗೊತ್ತಾಗ್ಲಿಲ್ಲ. ಬಟ್ ಏನೋ ಒಂದು ಸಿಗ್ನಲ್ ಅನ್ನ ಕೊಡ್ತಾರೆ. ಬಟ್ ಆದ್ರೆ ಫಸ್ಟ್ ಬಜರ್ ಪ್ರೆಸ್ ಮಾಡಿದ್ ಮಾತ್ರ ರಜತ್ತೆ. ಸ್ಲೋ ಮೋಷನ್ ಅಲ್ಲಿ ಇಟ್ಕೊಂಡು ನೋಡಿದಾಗ ರಜತೆ ಪ್ರೆಸ್ ಮಾಡಿರೋದು. ಬಟ್ ಈ ಕಡೆ ಉಸ್ತುವಾರಿ ಅವ್ರು ಇದ್ಕೊಂಡು ಅಶ್ವಿನಿ ಅಂತ ಹೇಳ್ತಾರೆ. ಏನು ಉಸ್ತುವಾರಿ ಗುರು, ಲಾಸ್ಟ್ ಟೈಮೇ ಡಬ್ಬ ಉಸ್ತುವಾರಿ ತರ ಮಾಡಿದ್ರು ಅಂತಂದ್ರೆ, ನಾನು ಉಸ್ತುವಾರಿ ಇದ್ ಮಾಡ್ಕೊ ಬರ್ತೀನಿ ಅಂತ ಈ ತರ ಮಾಡಿದ್ರೆ ಬಂದು ಒಂಥರ ಬೇಜಾರು, ಅನ್ಫೇರ್ ಆಗುತ್ತೆ ಗುರು. ಏನೇ ಇದ್ರು ಕೂಡ ಕರೆಕ್ಟ್ ಆಗಿರ್ಬೇಕಷ್ಟೇ. ಅನ್ಫೇರ್ ಅಂತ ಅನಿಸ್ತು ನನಗಂತೂ. ಅದರಲ್ಲೂ ಅಶ್ವಿನಿ ಮೇಡಮ್ಮು ಅವ್ರಿಗೆ ಹೀಟ್ ಆಫ್ ದಿ ಮೂವ್ಮೆಂಟ್ ಅಲ್ಲಿ ಗೊತ್ತಾಗಲ್ಲ ಗುರು ಬೇಗ ಯಾರು ಅಂತ. ಬಟ್ ಓವರ್ ಶೂರ್ ಆಗಿ ಕಾನ್ಫಿಡೆಂಟ್ ಆಗಿದ್ರೆ ಮಾತ್ರ ಮಾತಾಡಬೇಕು. ಅಶ್ವಿನಿ ಮೇಡಮ್ ಕಾನ್ಫಿಡೆಂಟ್ ಇರ್ಲಿ, ಇಲ್ಲದೆ ಹೋಗ್ಲಿ ನಾನೇ ಫಸ್ಟ್ ಹೊಡೆದಿದ್ದು ಒಂದು ತರ ಅಶ್ವಿನಿ ಮೇಡಮ್ ಮಾತಾಡ್ತಾರೆ. ಅಲ್ಲಿ ಆರ್ಗ್ಯುಮೆಂಟ್ ಆಗುತ್ತೆ. ನಿಜವಾಗ್ಲೂ ಇಲ್ಲಿ ಕ್ಲಿಯರ್ ಕಟ್ ಬ್ಲೆಂಡರ್ ಮಿಸ್ಟೇಕ್ ಅಂದ್ರೆ ಮಿಸ್ಟೇಕ್ ಯಾರ್ದು? ನಮ್ಮ ಚೈತ್ರಕ್ಕ ಅವ್ರದ್ದು. ಕರೆಕ್ಟಾಗಿ ಅದನ್ನ ಫಾಲೋ ಮಾಡಿದೆ, ಇದು ಮಾಡಿಲ್ಲ ಅಂತ ಅನಿಸ್ತು. ನೆಕ್ಸ್ಟು ಅಲ್ಲಿ ಅವ್ರಿಗೆ ಕೊಟ್ಟಿದ್ದಾದ್ಮೇಲೆ ಬಂದು ನೆಕ್ಸ್ಟ್ ಯಾರನ್ನ ತರ ಹೇರ್ ಸ್ಟೈಲ್ ಮಾಡಿಸ್ಕೋಬೇಕು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಎಲ್ಲ ಕೇಳ್ತಾ ಇರ್ಬೇಕಾದ್ರೆ ನೆಕ್ಸ್ಟು
ಸೂರಜ್ ರೆಡಿ ಆಗ್ತಾನೆ, ಇಲ್ಲ ಅಂತಂದ್ರೆ ಈ ಕಡೆ ಮಾಳನ್ನು ರೆಡಿ ಆಗ್ತಾನೆ. ಬಿಗ್ ಬಾಸ್ ಒಂದು ಟ್ವಿಸ್ಟ್ ಕೊಡ್ಬೇಕಾಗಿತ್ತು. ಧ್ರುವಂತ್ ಕೈಯಲ್ಲ, ನಿಮ್ ಟೀಮಲ್ಲಿ ಆದ್ರೆ ಧ್ರುವಂತ್ ಕೈಯಲ್ಲೇ ಮಾಡಿಸ್ಬೇಕು ಅಂತ ಇರ್ಬೇಕಾಗಿತ್ತು. ಧ್ರುವಂತ್ ಆಗ ಏನು ಮಾಡಿರೋದು ಗುರು, ನಿಜವಾಗ್ಲು ಯೋಚನೆ ಮಾಡ್ಬೇಕಾಗಿತ್ತು. ನಿಜವಾಗ್ಲು ಸಖತ್ತಾಗಿರ್ತಾ ಇತ್ತು. ಧ್ರುವಂತನ್ನೇ ಕರೆದ್ಬಿಟ್ಟು ಧ್ರುವಂತ್ ಕೈಯಲ್ಲೇ ಮಾಡಿಸ್ಬೇಕು, ಇಲ್ಲ ಅಂತಂದ್ರೆ ಪಾಯಿಂಟ್ ಬರಲ್ಲ ಅಂತ ಹೇಳ್ಬೇಕಾಗಿತ್ತು. ಈ ಕಡೆ ಬೇರೆ ಯಾರನ್ನಾದ್ರೂ ಕರೆದ್ಬಿಟ್ಟು ಇವ್ರ ಕೈಯಲ್ಲೇ ಮಾಡಿಸ್ಬೇಕಾಗಿತ್ತು ಅಂತ ಟ್ವಿಸ್ಟ್ ಕೊಡ್ಬೇಕಾಗಿತ್ತು. ಇಂಡಿವಿಜುವಲ್ ಆಗಿ ಕರೆದ್ಬಿಟ್ಟು ಹೇಳಿದ್ರೆ ಮುಖಾಮುಖಿ ಸಖತ್ತಾಗಿರೋದು. ಅವಾಗ ಮಾಡೋರಾ ಮಾಡಲ್ವಾ ಏನೊಂದು ಗೊತ್ತಾಗೋದು, ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಾದ್ರು ಇರೋದು ಗೇಮು. ಈ ತರ ಮಾಡಿದ್ರೆ ಏನು ಇಂಟ್ರೆಸ್ಟ್ ಇರುತ್ತೆ. ಕೊನೆಯದಾಗಿ ಸೂರಜ್ ಒಪ್ಕೊಂತಾರೆ, ಮಾಳುನು ಒಪ್ಕೊಂತಾರೆ ಮಾಡ್ಕೊಂತೀವಿ ಅಂತ. ಬಟ್ ಮಾಳು ಮಾಡಿಸ್ತೀನಿ ಅಂತ ಅಂದ್ಬಿಟ್ಟು ಮಾಳು ಮಾಡಿಸ್ತಾನೆ. ಗುರು ನಿಜವಾಗ್ಲೂ ಮಾಳುಗೆ ಆ ಲುಕ್ ಸೂಟ್ ಆಗ್ಲಿಲ್ಲ ಪಾಪ. ಏನ್ ಮಾಡೋಕ್ಕಾಗಲ್ಲ, ಟಾಸ್ಕ್ಗೋಸ್ಕರ ಮಾಡಿದ್ದಾರೆ, ಓಕೆ ಅಂತ ಹೇಳ್ಬೋದು. 2 ಪಾಯಿಂಟ್ ಬಂದು ಅಶ್ವಿನಿ ಮೇಡಮ್ ಟೀಮ್ಗೆ ಬರುತ್ತೆ. ಈ ಕಡೆ ಯಾರ್ದು ರಜತ್ ಅವ್ರದ್ದು ಅಶ್ವಿನಿ ಅವ್ರದ್ದು ಇಬ್ರದ್ದು ಟೈ ಆಗುತ್ತೆ. ಇಬ್ಬರದು ಟೈ ಆದ ಕಾರಣ ಇಬ್ಬರು ಕಡೆಯಿಂದ ಒಬ್ಬೊಬ್ಬರನ್ನ ಆಯ್ಕೆ ಮಾಡಬೇಕು ಅಂತ ಹೇಳ್ತಾರೆ. ಆಯ್ಕೆ ಮಾಡಬೇಕು ಅಂತ ಹೇಳಿದಾಗ ಈ ಕಡೆ ಕಾವ್ಯನ ಸೆಲೆಕ್ಟ್ ಮಾಡ್ತಾರೆ. ಕಾವ್ಯನ ಸೆಲೆಕ್ಟ್ ಮಾಡಿದ್ದು ಗುಡ್ ಅಂತ ಅನಿಸ್ತು ಗುರು, ಯಾಕಂದ್ರೆ ಟಾಸ್ಕ್ ಆಡಿದ್ದಾರೆ. ಓಕೆ, ಈ ಕಡೆ ನೆಕ್ಸ್ಟ್ ಬಂದಾಗ ಅಶ್ವಿನಿ ಮೇಡಮ್ ಇದರಲ್ಲಿ ಸೂರಜನ್ನ ಸೆಲೆಕ್ಟ್ ಮಾಡ್ತಾರೆ. ಗುರು ಸೂರಜ್ ಅವರನ್ನ ಸೆಲೆಕ್ಟ್ ಮಾಡಿದ್ದು ಸರಿನಾ ಅಂತಂದ್ರೆ ನನಗೇನು ಅನಿಸ್ತು ಅಂತಂದ್ರೆ ಮಾಳು ಆಲ್ರೆಡಿ ಕ್ಯಾಪ್ಟನ್ ಆಗಿದ್ದಾರೆ ಗುರು. ಸೂರಜ್ ಕ್ಯಾಪ್ಟನ್ ಆಗಿಲ್ಲ, ಧ್ರುವಂತು ಕ್ಯಾಪ್ಟನ್ ಆಗಿಲ್ಲ. ಆ ಇಬ್ಬರಲ್ಲಿ ಯಾರನ್ನಾದ್ರೂ ಸೆಲೆಕ್ಟ್ ಮಾಡ್ಬೋದಾಗಿತ್ತು ಅಂತ ನನಗೆ ಅನಿಸ್ತು. ಅದೇ ಫೇವರಲ್ಲೇ ಹೋಗಿದ್ದಾರೆ. ಆ ಹೇರ್ ಸ್ಟೈಲ್ ಮಾಡ್ಕೊಳ್ಳೋದಕ್ಕೂ ಸೂರಜ್ ರೆಡಿ ಆಗಿದ್ರು. ಇನ್ ಕೇಸ್ ಕೊಟ್ಟಿದ್ರು ಕೂಡ ಮಾಡ್ಕೊಂಡಿರೋರು ಸೂರಜ್ ಅವರು. ಸೊ ಅದರಲ್ಲೇನು ಇದಿಲ್ಲ ಅಂತ ನನಗನಿಸ್ತು. ಒಟ್ಟು 5 ಜನ ಸೆಲೆಕ್ಟ್ ಆಗಿದ್ದಾರೆ. ಅಶ್ವಿನಿ, ಗಿಲ್ಲಿ, ಕಾವ್ಯ, ರಾಶಿಕಾ ಮತ್ತೆ ಸೂರಜ್. ಇದರಲ್ಲಿ ಟಾಸ್ಕ್ ಆಡದೆ ಸೆಲೆಕ್ಟ್ ಆಗಿದ್ದಿದ್ಯಾರು? ಸೂರಜ್ ಮತ್ತೆ ರಾಶಿಕಾ ಕೂಡ ಏನೋ ಟಾಸ್ಕ್ ಆಡಿಲ್ಲ. ಇಬ್ಬರನ್ನ ತೆಗಿಬೇಕು, ನೀನು ಮುಂದಕ್ಕೆ ಹೋಗ್ತೀಯ ಅಂತಂದ್ರೆ ಯಾಕೆ ತೆಗಿಯಲ್ಲ, ತೆಗೆದು ಬಿಸಾಕ್ತಾರ ಅಷ್ಟೇ. ರಘು ಮತ್ತೆ ಧ್ರುವಂತನ ತೆಗೆದುಬಿಟ್ಟು ನೀವು ಹೋಗ್ತೀವಿ ಅಂದಿದ್ದಕ್ಕೆ ಹೋಗ್ರಿ ಅಂದ್ರು. ಈ 5 ಜನಕ್ಕೂ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನ ಕೊಡ್ತಾರೆ. ಉಸ್ತುವಾರಿ ಬಂದು ಚೈತ್ರಕ್ಕ ಅವರು. ಕರೆಕ್ಟಾಗಿ ಅವರು ಮೈಂಡಲ್ಲಿ ನಾನು ಇಂಥವ್ರನ್ನ ಕ್ಯಾಪ್ಟನ್ ಮಾಡಬೇಕು ಅಂತ ಫಿಕ್ಸ್ ಮಾಡಿದ್ರೆ ಅಂಥವ್ರನ್ನೇ ಮಾಡ್ತಾರೆ ಅಂತ ಎಲ್ಲರಿಗೂ ಗೊತ್ತು. ಆ ಟಾಸ್ಕು ಒಳ್ಳೆ ಫನ್ನಿ ಟಾಸ್ಕ್ ತರ ಇತ್ತು ಗುರು. ಸೀರಿಯಸ್ ಆಗಿ ಯಾರು ಆಟ ಆಡಿಲ್ಲ, ಕ್ಲಿಯರ್ ಕಟ್ ಆಗಿ. ರಾಶಿ ಮತ್ತೆ ಸೂರಜ್ ಸ್ವಲ್ಪ ಸೀರಿಯಸ್ ಆಗಿ ಆಟ ಆಡಿದ್ರು ಗುರು. ಗಿಲ್ಲಿ ನಿಜವಾಗ್ಲು ಈ ಟಾಸ್ಕ್ ಅಲ್ಲೂ ಏನ್ ಫಿಸಿಕಲ್ ಇತ್ತಾ ಏನೂ ಇಲ್ಲ. ಆನೆಸ್ಟ್ ಆಗಿ ಎಫರ್ಟ್ ಹಾಕಿದ್ರೆ ಗಿಲ್ಲಿ ಕೂಡ ಚಾನ್ಸ್ ಇತ್ತು. ಬಟ್ ಗಿಲ್ಲಿ ಎಫರ್ಟ್ಸ್ ಹಾಕಿಲ್ಲ ಗುರು. ನನ್ನ ಮನಸ್ಸಿನ ನಾನು ಹೇಳ್ತೀನಿ, ಗಿಲ್ಲಿ ಆಟ ಆಡಿಲ್ಲ. ಗಿಲ್ಲಿ ಆಟ ಆಡಿದ್ರೆ ನಾನು ಆಗ್ಬೋದಾಗಿತ್ತು, ಕ್ಯಾಪ್ಟನ್ ಚಾನ್ಸಸ್ ಇತ್ತು, ಆಡಿಲ್ಲ, ಎಫರ್ಟ್ಸ್ ಹಾಕಿಲ್ಲ. ಇದೇ ಟ್ರೂ. ಅದರಲ್ಲೂ ಅಲ್ಲಿ ಮಿಸ್ಟೇಕು ಆಗಿದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಉಸ್ತುವಾರಿಗಳ ಕಡೆಯಿಂದ ಕರೆಕ್ಟಾಗಿ ಟೈಮರ್ ನೋಡ್ಕೊಳ್ದೆ ಬೇಕಾಗೆ ಸ್ಟಾಪ್ ಮಾಡಿ ನಿನ್ಗೆ 1 ಮಿನಿಟ್ ಎಕ್ಸ್ಟ್ರಾ ಕೊಡ್ತೀನಿ ಅಂತ ಅಂದ್ಬಿಟ್ಟು ಇದು ಮಾಡಿದ್ರು. ಬಟ್ ಆದ್ರೆ ಆ ಟೈಮನ್ನು ಎಕ್ಸ್ಟ್ರಾ ಕೊಡೋ ಟೈಮನ್ನ ಬಿಗ್ ಬಾಸ್ ಕೌಂಟ್ ಮಾಡಿಲ್ಲ. ಅವ್ರಿಗೆ ಏನ್ ಟೈಮಿಂಗ್ಸ್ ಕೊಟ್ಟಿದ್ರೆ ಅದನ್ನೇ ಇದು ಮಾಡಿದ್ರು. ಬಟ್ ಅದೇ ರಾಶಿ ಅಂತ ಬಂದಾಗ, ಸೂರಜ್ ಅಂತ ಬಂದಾಗ ಕರೆಕ್ಟಾಗಿ ಕ್ಲಿಯರ್ ಕಟ್ಟಾಗಿ ಪ್ಲಾನ್ ಇತ್ತು ಅವ್ರಿಗೆ. ನಾನು ಮಾಡಬೇಕು ರಾಶಿಕಾನ ಕ್ಯಾಪ್ಟನ್, ಇಲ್ಲ ಸೂರಜ್ನ ಮಾಡಬೇಕು ಕ್ಯಾಪ್ಟನ್ ಅಂತ. ಅದರಲ್ಲೂ ಡಿಸ್ಅಡ್ವಾಂಟೇಜ್ ಏನು, ಸ್ಟಾರ್ಟಿಂಗ್ ಅಲ್ಲೇ ಅಶ್ವಿನಿ ಮೇಡಮ್ಮು ಈ ಕಡೆ ಗಿಲ್ಲಿ ಹೋಗಿದ್ದು ಹೆಂಗ್ ಆಡ್ಬೇಕು ಅನ್ನೋದು ಗೇಮ್ ಗೊತ್ತಾಗಲ್ಲ. ಅದು ಡಿಸೈಡ್ ಮಾಡೋದು ಯಾರು? ಉಸ್ತುವಾರಿಗಳು. ನೀವು ಆಡಿ ಅಂತ ಲಾಸ್ಟ್ಗೆ ಹೋಗೋಷ್ಟೊತ್ತಿಗೆ ಒಂದು ಪ್ಲಾನ್ ಬರುತ್ತೆ. ನಾವ್ ಹೆಂಗ್ ಆಟ ಆಡ್ಬೇಕು, ನಮ್ ಟಾರ್ಗೆಟ್ ಎಷ್ಟು ಅಂತ ಗೊತ್ತಾಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಏನೂ ಗೊತ್ತಾಗೋದಿಲ್ಲ. ಅಶ್ವಿನಿ ಮೇಡಮ್ಗೂ ಅದೇ ತರ ನಿಲ್ಸಿ ಆ ಕಾಲ್ಗೆಲ್ಲ ಇದಾಕಿರ್ತಾರೆ, ಚಿಕ್ಕ ಮಕ್ಕಳದು ಪಿಪಿ ತರ ಕೋಳಿ ಇದ್ರದ್ದು ಹಾಕಿರ್ತಾರೆ. ಬಟ್ ಹಿಂದೆ ಇದು ಕಟ್ಟಿರ್ತಾರೆ ಗೆಜ್ಜೆ ಟೈಪು. ಏನ್ ಇದು ಮಾಡಿದ್ರು ಕೂಡ ಬಟ್ ಕಷ್ಟ ಇದೆ ಗುರು. ನಿಲ್ಸ್ಬಿಟ್ಟು ತಡಿತಾ ಇದ್ರೆ ಎಲ್ಲದಕ್ಕೂ. ಓಡಂಗಿಲ್ಲ, ನಡ್ಕೊಂಡೇ ಹೋಗ್ಬೇಕು. ತುಂಬಾ ಒಂಥರ ವಿಚಿತ್ರವಾಗಿ ಟಾಸ್ಕ್ ಅನ್ನ ಮಾಡಿದ್ರು, ಉಸ್ತುವಾರಿ ಮಾಡಿದ್ರು ಚೈತ್ರ ಅವ್ರು ಅಂತ ಅನಿಸ್ತು. ಆನೆಸ್ಟ್ ಆಗಿ ಇಲ್ಲಿ ಅಶ್ವಿನಿ ಮತ್ತೆ ಗಿಲ್ಲಿಗೆ ಡಿಸ್ಅಡ್ವಾಂಟೇಜ್ ಆಗೋ ಥರನೇ ಮ್ಯಾಕ್ಸಿಮಮ್ ನಡ್ಕೊಂಡ್ರು ಗುರು ಅವರು. ನಡ್ಕೊಂಡ್ರು. ಟೈಮರ್ ಅನ್ನ ಸ್ಟಾಪ್ ಮಾಡೋಕ್ಕಾಗದೆ ಅಸಿಸ್ಟೆಂಟ್ ಅನ್ನ ಇಟ್ಕೊಂಡು ಈ ತರ ಎಲ್ಲ ಮಾಡಿ ಒಂದು ಇದಾಯ್ತು ಅಂತ ಅನಿಸ್ತು. ಅದೇ ಸೂರಜ್ ರಾಶಿ ಅಂತ ಬಂದಾಗ ಸೌಂಡ್ ಬಂದಿಲ್ಲ, ಆ ತರ ಇಲ್ಲ ಅಂತಂದಾಗೂ ಕೂಡ ಅವ್ರದ್ದು ಕನ್ಸಿಡರ್ ಮಾಡ್ತಾ ಇದ್ರು. ತುಂಬಾ ಸ್ವಲ್ಪ ಒಂದು ಉಸ್ತುವಾರಿ ಅನ್ನೋದು ಗೊಂದಲವಾಗಿ ಮಾಡಿದ್ರು. ಅದ್ರ ಜೊತೆಗೆ ಅವ್ರು ಬೇಕಾಗಿರೋರು ಫೇವರ್ ಚೈತ್ರಕ್ಕೆ ಅವ್ರು ಮಾಡೇ ಮಾಡ್ತಾರೆ ಅಂತ ಕೂಡ ಗೊತ್ತು. ಅವ್ರು ಯಾರು ಅಂದ್ಕೊಂಡಿದ್ದಾರೋ ಅವ್ರನ್ನೇ ಕ್ಯಾಪ್ಟನ್ ಮಾಡ್ತಾರೆ ಅಂತಾನೂ ಗೊತ್ತು. ಈ ಕಡೆ ಗಿಲ್ಲಿ ಮತ್ತೆ ಅಶ್ವಿನ್ ಇಬ್ರು ಕ್ಯಾಪ್ಟನ್ ಆಗೋದೂ ಇಲ್ಲ ಅಂತಾನೂ ಗೊತ್ತು. ಬಟ್ ಇವ್ರಿಗೆ ಸೀರಿಯಸ್ನೆಸ್ ಇಲ್ಲ ಅನ್ನೋದು ಅಷ್ಟೇ ಸತ್ಯ. ಇಲ್ಲ, ಸೀರಿಯಸ್ನೆಸ್ ಇಲ್ಲ, ಗಿಲ್ಲಿಗೂ ಅಷ್ಟೇ ಇಲ್ಲ. ಬಂದಿದ್ದಾನೆ ಕ್ಯಾಪ್ಟನ್ಸಿ ಕಂಟೆಂಡರ್, ಪ್ರಾಣ ಒತ್ತೆ ಇಟ್ಟಾದ್ರೂ ಆಟ ಆಡ್ಬೇಕಾಗಿತ್ತು. ಆ ಫೋಮಲ್ಲಿ ಏನ್ ತಗಲುತ್ತೆ ಗುರು ಏಟು? ಏನೋ ದೊಡ್ಡದಾಗಿ ಹೆದರಿಕೆ ಪಟ್ಕೊಂಡು ಆಟ ಆಡ್ತಾನೆ. ಇದೇನು ಫಿಸಿಕಲ್ ಟಾಸ್ಕಾ? ಏನು WWE ಎತ್ತೆತ್ತಿ ಒಗಿತಾರೆ ಅನ್ನೋದಕ್ಕೆ? ಹೋಗಿ ಬಾಲ್ ಕಲೆಕ್ಟ್ ಮಾಡಿ, ನೀನು ಎಷ್ಟಾದ್ರೂ ಹೊಡ್ಕೊ ಹೋಗು, ಹೋಗಿ ಬಾಲ್ ತಗೊಬರಕ್ಕೇನು? ಇಂಟ್ರೆಸ್ಟ್ ಕೊಟ್ಟು ಆಡಿಲ್ಲ ಅಂತ ಒಪ್ಕೋಬೇಕಷ್ಟೇ ಸತ್ಯನ. ಅದ್ರ ಜೊತೆಗೆ ಅವರು ಕೂಡ ಆ ಕಡೆ ಸಪೋರ್ಟಿವ್ ಬೇರೆಯವ್ರಿಗೆ ಮಾಡೋದು ಅಷ್ಟೇ ಆಗಿದ್ದು ಸತ್ಯ. ಓವರ್ ಆಲ್ ಆಗಿ ಎಲ್ಲಾದಾಗ
ಈ ಟಾಸ್ಕ್ ಕಂಪ್ಲೀಟ್ ಆಗುತ್ತೆ. ಅಶ್ವಿನಿ ಮೇಡಮ್ 10 ಬಾಲ್ ಕಲೆಕ್ಟ್ ಮಾಡ್ತಾರೆ, ಗಿಲ್ಲಿ 15 ಬಾಲು, ಈ ಕಡೆ ಕಾವ್ಯ ಬಂದಾಗ 21 ಬಾಲು. ಕಾವ್ಯ ಕೂಡ ಸಖತ್ತಾಗಿ ಆಟ ಆಡ್ತಾರೆ ಗುರು, ಪರವಾಗಿಲ್ಲ, ಚೆನ್ನಾಗಿ ಆಟ ಆಡಿದ್ರು. ಸೂರಜ್ ಬಂದಾಗ 26 ಬಾಲು. ಕೊನೆಯದಾಗಿ ಯಾರು ನಮ್ಮ ರಾಶಿಕಾ ಅವರು 29 ಬಾಲನ್ನು ಕಲೆಕ್ಟ್ ಮಾಡಿ ಈ ವಾರ ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿದ್ದಾರೆ. ಒಳ್ಳೆ ಫೇರ್ ಡಿಸಿಷನ್ಸ್ ತಗೊಳ್ಳಿ ಅಂತ ಅಂದ್ಬಿಟ್ಟು ನಾನು ಅನ್ಕೊಂತೀನಿ. ನೋಡೋಣ, ಫೇವರಿಸಮ್ ಮಾಡಬಾರ್ದಷ್ಟೇ, ಫೇರ್ ಡಿಸಿಷನ್ಸ್ ಅನ್ನ ತಗೊಳ್ಳಿ. ಡಿಸರ್ವ್ ಇದ್ದಾರೆ, ಬಟ್ ಈ ವೀಕ್ ಟಾಸ್ಕ್ ಆಡದೇ ಇರ್ಬೋದು. ಸೀಸನ್ ಫುಲ್ ಟಾಸ್ಕ್ ಕ್ವೀನ್ ತರ ಆಟ ಆಡ್ಕೊಂಡು ಬಂದಿದ್ದಾರೆ. ಡಿಸರ್ವ್ ಇದ್ದಾರೆ ಗುರು ಕ್ಯಾಪ್ಟನ್ ಆಗೋದಕ್ಕೆ. ಇವರು 100% ಡಿಸರ್ವ್ ಇದ್ದಾರೆ, ಬಟ್ ಅದನ್ನ ಉಳಿಸ್ಕೋಬೇಕಷ್ಟೇ, ಹಾಳು ಮಾಡ್ಕೋಬಾರ್ದು. ಇದೆಲ್ಲ ಆದ್ಮೇಲೆ ನೆಕ್ಸ್ಟ್ ಸ್ಟಾರ್ಟ್ ಆಗುತ್ತೆ ಗುರು, ಅಶ್ವಿನಿ ಮತ್ತೆ ಚೈತ್ರ ಅವ್ರದ್ದು ಜಗಳ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ರಜತ್ ಅವರು ಕೂಡ ಚೈತ್ರ ಅವ್ರಿಗೆ ಸಪೋರ್ಟ್, ಒಬ್ರಿಗೊಬ್ರು ಆಚೆ ಕಡೆನೇ ಡಿಸೈಡ್ ಆಗಿ ಬಂದಂಗಿದ್ದಾರೆ. ನನಗೆ ಜಗಳ ನನ್ನ ಮೇಲೆ ಬಂದ್ರೆ ನೀನ್ ಸಪೋರ್ಟ್ ಬಾ, ನಿನ್ ಮೇಲೆ ಬಂದ್ರೆ ನಾನು ಸಪೋರ್ಟ್ ಬರ್ತೀನಿ ಅಂತ ಅಂದ್ಬಿಟ್ಟು ಉಸ್ತುವಾರಿ ಬಗ್ಗೆ ಮಾತಾಡ್ತಾ ಇರ್ತಾರೆ. ಈ ತರ ಉಸ್ತುವಾರಿ ಚೈತ್ರಕ ಮಾಡೋದು ಮಿಸ್ಟೇಕೆ, ಕೇಳ್ಬಾರ್ದಾ? ಕೇಳಿದ್ರೆ ತಪ್ಪು ಅಂತಂದ್ರೆ ಏನಪ್ಪಾ ಮಾಡೋದು? ಅದ್ರಲ್ಲಿ ಹೋಗಿ ಕುಂಟೆ ಬಿಲ್ಲೆ ಆಡು, ಅದಾಡು ಇದಾಡು ಅಂತ ಅಂದ್ಬಿಟ್ಟು ಮಾತಾಡಿದ್ರೆ, ಅಶ್ವಿನಿ ವರ್ಸಸ್ ಚೈತ್ರ ಟಾಸ್ಕ್ ಅನ್ನ ಬಿಟ್ರೆ ಅಶ್ವಿನಿ ಮೇಡಮ್ ಎತ್ತೆತ್ತೆತ್ತಿ ಚೈತ್ರಕ್ಕೆ ಇರೋ ಈ ಸೈಜ್ಗೆ ಎತ್ತೆತ್ತಿ ಕೆಳಗಡೆ ಹಾಕ್ತಾರಷ್ಟೇ. ಮನೆ ಅದ್ಯಾವುದೋ ಕೊಟ್ಟಿದ್ರಲ್ಲ ಕಬಡ್ಡಿ ಟಾಸ್ಕು, ಇಲ್ಲ ಅಂತಂದ್ರೆ ಇದು ಟೈಲ್ಸ್ ಟಾಸ್ಕು ಎಲ್ಲ ಕೊಟ್ಟಿದ್ರಲ್ಲ ಫ್ಲೋರ್ ಮೇಲೆ ಹಾಕೋದು, ಆ ಥರದ್ದು ಹಾಕಿದ್ರೆ ಎತ್ತೆತ್ತೆತ್ತಿ ಒಗೆದು ಬಿಟ್ಟಿರೋರು ಚೈತ್ರ ಅವ್ರನ್ನ ಅಶ್ವಿನಿ ಮೇಡಮ್. ಅವ್ರ ಮೇಲೆ ಆಡಿದ್ರೆ ಗೊತ್ತಾಗುತ್ತೆ. ಸುಮ್ಮನೆ ಆಡಕ್ ಬರಲ್ಲ ಕುಂಟೆ ಬಿಲ್ಲೆ. ಅಶ್ವಿನಿ ಮೇಡಮ್ ಯಾಕೆ ಟಾಸ್ಕ್ ಆಡಿಲ್ವಾ? ಲಾಸ್ಟ್ ಸೀಸನ್ ಚೈತ್ರಕ್ಕೆ ಅವ್ರು ಒಂದ್ಸಲಿ ಯಾವ ಟಾಸ್ಕ್ ಆಡಿದ್ದಾರೆ ಹೇಳಿ? ಅದು ಹೋಗೋದು ಲಾಸ್ಟ್ ವೀಕಲ್ಲಿ ಉತ್ತಮ ತಗೊಂಡು, ಅದು ಫೋರ್ಸ್ಫುಲಿ ಬೇಕಾಗೆ ಕೊಟ್ಟಿದ್ದು ಲಾಸ್ಟ್ ಎಲಿಮಿನೇಟ್ ಆಗೋ ಟೈಮಲ್ಲಿ ಚೈತ್ರಕ್ಕ ಅವ್ರಿಗೆ ಉತ್ತಮ. ಯಾವಾಗೂ ಕಳಪೆನೆ. ಮತ್ತೆ ಆಯಮ್ಮ ಬಂದು ಟಾಸ್ಕ್ ಬಗ್ಗೆ ಇನ್ನೊಬ್ರಿಗೆ ಹೇಳೋದು, ನಿಜವಾಗ್ಲೂ ಸಖತ್ ಬೇಜಾರಾಗುತ್ತಪ್ಪ. ಫೇವರಿಸಮ್ ಮಾಡಬಾರ್ದು, ಏನಿದ್ರೆ ಅದು ಆಡ್ಬೇಕು ಗುರು, ಆನೆಸ್ಟ್ ಆಗಿ. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಒಂದು 3 ಸ್ಪಾನ್ಸರ್ ಟಾಸ್ಕ್ಗಳು ಹಾಕ್ತಾರೆ. ಆ ಟಾಸ್ಕ್ಗಳು ಏನು ಮಾಡೋಕ್ಕಾಗಲ್ಲ, ಅವ್ರಿಗೆ ಬಜೆಟ್ ಬರೋದು ಅದರಿಂದನೇ. ಆಡ್ಕೊಳ್ಳಿ, ಇನ್ನೂ 4 ಹಾಕ್ಕೊಳ್ಳಿ, ಎಪಿಸೋಡನ್ನು ಬೋರ್ ಮಾಡಲಿ ಚೆನ್ನಾಗಿ. ಇವಾಗ ಈ ವಾರ ಎಲ್ಲ ಮಕ್ಕಡೆ ಮಲಗಿದೆ. ನೆಕ್ಸ್ಟ್ ಫ್ಯಾಮಿಲಿ ವೀಕ್ ಬಂದರೆ ಅದು ಪ್ಲಾಪೆ, ಇದು ಪ್ಲಾಪೆ, 2 ವಾರ ಪ್ಲಾಪು. ನಿಜವಾಗ್ಲೂ ಫಿನಾಲೆ ವೀಕಲ್ಲಿ ಎಪಿಸೋಡ್ಸ್ ಆದರೂ ಸಖತ್ತಾಗಿರುತ್ತೆ. ಅದಕ್ಕಿಂತ ವರಸ್ಟ್ ಆಗಿದೆ ಇವಾಗಿನ ಎಪಿಸೋಡ್ಸು. ನಿಮ್ಗೇನು ಅನ್ನಿಸ್ತು? ನಿಮ್ಮ ಒಪಿನಿಯನ್ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.